ಸ್ವಾಗತ 10ನೇ ವಾರದ 2ನೇ ಭಾಗಕ್ಕೆ. ನಾವು ಆಪ್ಟಿಕ್ಸ್ ಅನ್ನು ವಿವರವಾಗಿ ಅಧ್ಯಯನ ಮಾಡುವುದಿಲ್ಲ ಏಕೆಂದರೆ ಸ್ವತಃ ಆಪ್ಟಿಕ್ಸ್ ಒಂದು ವಿಶಾಲವಾದ ವಿಷಯವಾಗಿದೆ. ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ನಮ್ಮನ್ನು ನಾನೇ ಕೆಲವೇ ವಿಷಯಗಳಿಗೆ ಸೀಮಿತಗೊಳಿಸೋಣ. ಸರಳ ವಿಷಯಗಳಿಗೆ. ನಮಗೆ ಬೇಕಾಗಿರುವುದನ್ನು ಇದರಿಂದ ನಾವು ಅರ್ಥಮಾಡಿಕೊಳ್ಳಬಹುದು. ವೇವ್ಸ್ ಮತ್ತು ಆಸಿಲೇಷನ್ ಗಳನ್ನು ಆಪ್ಟಿಕಲ್ ಸಿಸ್ಟಮ್ನ ಅದ್ಭುತ ವಿಷಯಗಳಾಗಿ. ಆರಂಭಿಸಲು ನಾನು ನಿಮಗೆ ಫೆರ್ಮಾಟ್ ತತ್ವ ನೆನಪಿಸುತ್ತೇನೆ. ಆದ್ದರಿಂದ ಈ ತತ್ವ ಹೇಳುವುದೇನೆಂದರೆ ಬೆಳಕು ತೆಗೆದುಕೊಳ್ಳುವ ನಿಜವಾದ ಮಾರ್ಗವು ಆಪ್ಟಿಕಲ್ ಮಾರ್ಗ ಒಂದು ಎಕ್ಸ್ಟ್ರಿಮಮ್ ಆದ ಮಾರ್ಗ ಆಗಿದೆ. ಪ್ರಮಾಣಿತ, ಸರಳ ಸಂದರ್ಭವಾದ, ಹೊಮೊಜೀನಿಯಸ್ ಮೀಡಿಯಂ ಮತ್ತು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಪ್ರಯಾಣಿಸುವ ಬೆಳಕಿನಲ್ಲಿ ಇದು ಒಂದರ್ಥದಲ್ಲಿ ಬೆಳಕು ಆ ಎರಡು ಪಾಯಿಂಟ್ಗಳ ನಡುವಿನ ಅತ್ಯಂತ ಚಿಕ್ಕದಾದ ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುವುದಕ್ಕೆ ಸಮಾನ. ಈ ಸಂದರ್ಭದಲ್ಲಿ ಇದು ಸಿಂಪಲ್ ರೇಖೆಯಾಗಿದೆ. ಮಾಸ್ ಪ್ರಿನ್ಸಿಪಲ್ ಅನ್ನು ಯಾವುದೇ ಎರಡು ಪಾಯಿಂಟ್ಗಳ ನಡುವಿನ ನೈಜ ಮಾರ್ಗ ಎಂದು ಸ್ಟೇಟ್ ಮಾಡಬಹುದು. ಎಲ್ಲಿ ಆಪ್ಟಿಕಲ್ ಪಾತ್ ಸ್ಟೇಷನರಿ ಆಗಿದೆ ಪಾತ್ನ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ. ಇಂದು ನಾವು ಈ ತತ್ವವನ್ನು ಅನ್ವಯಿಸೋಣ. ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಸಿಸ್ಟಮ್ಗೆ ಅನ್ವಯಿಸುತ್ತೇವೆ. ಮುಖ್ಯವಾಗಿ ತೆಳುವಾದ ಲೆನ್ಸ್ ಸಂದರ್ಭಕ್ಕೆ. ನಾನು ಆರಂಭಿಸುತ್ತೇನೆ ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್ ಕೇಸ್ನೊಂದಿಗೆ. ಇಲ್ಲಿ ಲೆನ್ಸ್ ಒಂದು ಬದಿಯಲ್ಲಿ ಪ್ಲೇನ್ ಆಗಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಕಾನ್ವೆಕ್ಸ್ ಹಂತವನ್ನು ಹೊಂದಿದೆ. ಆದ್ದರಿಂದ ಇಲ್ಲಿಯ ಈ ಡಿಸ್ಟೆನ್ಸ್ ನನಗೆ ದಪ್ಪ ಅನ್ನು ವ್ಯಾಖ್ಯಾನಿಸುತ್ತದೆ. ರೇಖೆಗಳ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವುದು ಒಂದು ವೃತ್ತ. ಈ ಕಾನ್ವೆಕ್ಸ್ ಆರ್ಕ್ ಯಾವುದರ ಒಂದು ಭಾಗವಾಗಿದೆ ಮತ್ತು ಕ್ಯಾಪಿಟಲ್ ಆರ್ ನಿಂದ ಸೂಚಿಸಲಾದ ಆ ವೃತ್ತದ ತ್ರಿಜ್ಯವು ಈ ಲೆನ್ಸ್ನ ವಕ್ರತೆಯ ತ್ರಿಜ್ಯವಾಗಿದೆ. ಯಾವಾಗ ಇಡಿ ಇದು ಲೆನ್ಸ್ನ ದಪ್ಪವಾಗಿದೆ. ಇದು ವಕ್ರತೆಯ ತ್ರಿಜ್ಯಕ್ಕಿಂತ ತೀರಾ ಚಿಕ್ಕದಾಗಿದೆ. ನೀವು ಅದನ್ನು ತೆಳುವಾದ ಲೆನ್ಸ್ ಎಂದು ಕರೆಯುತ್ತೀರಿ. ನಾನು ಇಲ್ಲಿ ಊಹಿಸಲಿದ್ದೇನೆ ಒಂದು ಪ್ಲೇನ್ ವೇವ್ ಎಡಬದಿಯಿಂದ ಬರುತ್ತದೆ ಎಂದು. ಇದು ನಮ್ಮ ಹೆಚ್ಚಿನ ಪ್ರಶ್ನೆಗಳಲ್ಲಿ ನಾವು ಊಹಿಸುವ ನೀತಿಯಾಗಿರುತ್ತದೆ. ಎಡಭಾಗದಿಂದ ಇನ್ಸಿಡೆಂಟ್ ಪ್ಲೇನ್ ವೇವ್ ಬರುತ್ತಿದೆ ಎಂದು. ನಾನು ಈ ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್ ನ ಮಾಧ್ಯಮ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅನ್ನು ಹೊಂದಿದೆ ಎಂದು ಊಹಿಸುತ್ತೇನೆ. ಸಾಮಾನ್ಯವಾಗಿ ನೀವು ಈ ಉದ್ದದ ಒಳಗಿನ ಮಾಧ್ಯಮದ ರಿಫ್ರಾಕ್ಟಿವ್ ಇಂಡೆಕ್ಸ್ 1ಕ್ಕೆ ಸಮಾನವಾಗಿದೆ ಎಂದು ಊಹಿಸಬಹುದು. ಈಗ ನಾವು ಫೋಕಸ್ ಮಾಡೋಣ ಈ ರೇ ಮೇಲೆ. ಇದು ಡಿಸ್ಟೆನ್ಸ್ r ನಲ್ಲಿದೆ. ಆಪ್ಟಿಕಲ್ ಆಕ್ಸಿಸ್ ಇಂದ ಇಲ್ಲಿ ಈ ಆಪ್ಟಿಕಲ್ ಆಕ್ಸಿಸ್ ಅನ್ನು ಸೂಚಿಸಲಾಗಿದೆ. ಈ ಕೆಂಪು ರೇಖೆಯಿಂದ y ಅಕ್ಷದ ಆರಿಜಿನ್ ಈ ಕೆಂಪು ರೇಖೆಯೊಂದಿಗೆ ಮೇಲೆ ಸಮಾನವಾಗಿ ಬರುತ್ತದೆ. ಆದ್ದರಿಂದ ಈ ಸಣ್ಣ r ಆಪ್ಟಿಕಲ್ ಆಕ್ಸಿಸ್ ನಿಂದ ಒಂದು ಆರ್ಬಿಟ್ರರಿ ಡಿಸ್ಟೆನ್ಸ್ ಅನ್ನು ನನಗೆ ವ್ಯಾಖ್ಯಾನಿಸುತ್ತದೆ. ಒಳಬರುವ ಇನ್ಸಿಡೆಂಟ್ ಪ್ಲೈನ್ ವೇವ್ಗೆ ಏನಾಗುತ್ತದೆ? ಅದು ಹಾದುಹೋದರೆ ಈ ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್ ಅನ್ನು. ಆದ್ದರಿಂದ ನೀವು ಆಪ್ಟಿಕ್ ಆಕ್ಸಿಸ್ ಉದ್ದಕ್ಕೂ ಇದ್ದರೆ ಈ ಕೆಂಪು ರೇಖೆಯ ಜೊತೆ ಈ ಕೆಂಪು ರೇಖೆಯೊಂದಿಗೆ ಬರುವ ರೇ ಲೆನ್ಸ್ನೊಳಗೆ ಸಂಪೂರ್ಣ ಡಿಸ್ಟೆನ್ಸ್ d ಅನ್ನು ಪ್ರಯಾಣಿಸುತ್ತದೆ. ನೀವು ನೋಡುವಂತೆ ಇನ್ನೊಂದು ಕಡೆಯಲ್ಲಿ ಈ ಕೆಂಪು ಗೆರೆಯಿಂದ ಡಿಸ್ಟೆನ್ಸ್ r ನಿಂದ ಲೆನ್ಸ್ಗೆ ಹೊಡೆಯುತ್ತಿರುವ ಈ ರೇ ಕೇವಲ ಲೆನ್ಸ್ನ ಒಳಗೆ ಒಂದು ಭಾಗವನ್ನು ಪ್ರಯಾಣಿಸುತ್ತದೆ. ಇಲ್ಲಿ ಒಂದು ಭಾಗವಿದೆ. ಇದನ್ನು ಲೆನ್ಸ್ನೊಳಗೆ ಪ್ರಯಾಣದಲ್ಲಿ ಕವರ್ ಮಾಡಲಾಗಿದೆ ಮತ್ತು ಒಂದು ಭಾಗವನ್ನು ಲೆನ್ಸ್ನ ಹೊರಗೆ ಪ್ರಯಾಣದಲ್ಲಿ ಕವರ್ ಮಾಡಲಾಗಿದೆ. ಆದ್ದರಿಂದ ನಾವು ಈ ಟೈಮ್ ಅನ್ನು d ಎಂದು ಕರೆಯೋಣ. ಲೆನ್ಸ್ ಒಳಗೆ ಈ ಡಿಸ್ಟೆನ್ಸ್ d ಅನ್ನು ಪ್ರಯಾಣಿಸಲು ವೇವ್ ಫ್ರಂಟ್ಗಳು ತೆಗೆದುಕೊಳ್ಳುವ ಸಮಯವನ್ನು ಆಪ್ಟಿಕ್ ಆಕ್ಸಿಸ್ ಜೊತೆ ಅಥವಾ ಸೆಂಟ್ರಲ್ ಆಕ್ಸಿಸ್ ಜೊತೆ ಮತ್ತು ಆ ಸಮಯವನ್ನು ಹೀಗೆ ನೀಡಲಾಗಿದೆ μ ಟೈಮ್ಸ್ d ಡಿವೈಡೆಡ್ ಬೈ c. c ಬೆಳಕಿನ ವೆಲಾಸಿಟಿ ಆಗಿದೆ. d ಸಹಜವಾಗಿ ಲೆನ್ಸ್ನ ದಪ್ಪವಾಗಿದೆ ಹಾಗೂ μ ಆಗಿದೆ ಲೆನ್ಸ್ನ ಮಾಧ್ಯಮದ ರಿಫ್ರಾಕ್ಟಿವ್ ಇಂಡೆಕ್ಸ್. ಈಗ ವೇವ್ ಫ್ರಂಟ್ ಈ ಅಕ್ಷದಿಂದ ಡಿಸ್ಟೆನ್ಸ್ r ದೂರದಲ್ಲಿರುವ ಪಥಗಳನ್ನು ಹೊಡೆಯುವ ವೇವ್ ಫ್ರಂಟ್ಗೆ ಏನಾಗುತ್ತದೆ? ಇಲ್ಲಿ ನಾವು ತಿಳಿಯಲು ಬಯಸುವುದು ಈ ವೇವ್ ಫ್ರಂಟ್ ಎಷ್ಟು ಡಿಸ್ಟೆನ್ಸ್ ಅನ್ನು ಅದೇ ಸಮಯ t ಯಲ್ಲಿ ಪ್ರಯಾಣಿಸುತ್ತದೆ. ನಾನು ಇಲ್ಲಿ ಹೊಂದಿರುವ ಅಂಥದ್ದೇ ರೇಖಾಚಿತ್ರವನ್ನು ನೀವು ಇಲ್ಲಿ ನೋಡಬಹುದು. ಆದರೆ ನಾನು ಫೋಕಸ್ ಮಾಡಲು ಪ್ರಯತ್ನಿಸಿದ್ದೇನೆ ಈ ಪರ್ಟಿಕ್ಯುಲರ್ ರೇ ಮೇಲೆ. ಯಾವುದು ಆಪ್ಟಿಕ್ ಆಕ್ಸಿಸ್ ಇಂದ ಒಂದು ಡಿಸ್ಟೆನ್ಸ್ r ನಿಂದ ಬಂದು ಪಥಗಳಿಗೆ ಹೊಡೆಯುತ್ತದೆ. ಈಗ ಈ ಚಿತ್ರದ ಜಿಯಾಮೆಟ್ರಿ ಇಂದ ನೀವು ಈ ಕೆಳಗಿನ ಸಮೀಕರಣವನ್ನು ಬರೆಯಲು ಪೈಥಾಗೊರಸ್ ಪ್ರಮೇಯವನ್ನು ಬಳಸಬಹುದು.
ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸಣ್ಣ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಇಲ್ಲಿ ಅದು ಎಕ್ಸ್ಗೆ ಸಲ್ಯೂಷನ್ ಆಗಿದೆ. ಇದು ಆರ್ ಗಿಂತ ದೊಡ್ಡದಾದ ಮೌಲ್ಯವಾಗಿರಲು ಸಾಧ್ಯವಿಲ್ಲ. ನಾನು ಸಲ್ಯೂಷನ್ನಲ್ಲಿ ಪ್ಲಸ್ ಚಿಹ್ನೆಯನ್ನು ಇಟ್ಟರೆ ಎಕ್ಸ್ ಆರ್ ಗಿಂತ ದೊಡ್ಡದಾದ ಮೌಲ್ಯವನ್ನು ಹೊಂದಿರುತ್ತದೆ ಎಂದು ಅದು ನನಗೆ ಹೇಳುತ್ತದೆ. ಆದ್ದರಿಂದ ನಾವು ತೆಗೆದುಕೊಳ್ಳೋಣ ಎಕ್ಸ್ ಟು ಬಿ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಈಗ ನಾವು ಬೈನಾಮಿಯಲ್ ಎಪ್ರಾಕ್ಸಿಮೇಷನ್ ಮಾಡುತ್ತೇವೆ. ಇಲ್ಲಿ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಈ ಕೆಳಗಿನ ಪ್ರಕಾರವಾಗಿದೆ. ಆದ್ದರಿಂದ ನಾನು ಈ ವಿಧದ ಫಂಕ್ಷನ್ ಅನ್ನು ಹೊಂದಿದ್ದರೆ 1 ಪ್ಲಸ್ ಎಕ್ಸ್ ಟು ದ ಪವರ್ ಹಾಫ್, ಅಥವಾ ಸಾಮಾನ್ಯವಾಗಿ ನಾನು 1 ಪ್ಲಸ್ ಅಥವಾ ಮೈನಸ್ ಎಕ್ಸ್ ಟು ದ ಪವರ್ ಹಾಫ್ ಅನ್ನು ಪರಿಗಣಿಸಬಹುದು. ಇದು ಸರಿಸುಮಾರು 1 ಪ್ಲಸ್ ಅಥವಾ ಮೈನಸ್ ಹಾಫ್ ಇಂಟು ಎಕ್ಸ್ಗೆ ಸಮಾನವಾಗಿರುತ್ತದೆ. ಇದು ವಾಸ್ತವವಾಗಿ ಇನ್ಫಿನಿಟ್ ಸಿರೀಸ್. ಅದನ್ನು ನಾವು ಕೊನೆಗೊಳಿಸುತ್ತಿದ್ದೇವೆ ಈ ಪಾಯಿಂಟ್ನಲ್ಲಿ. ಹಾಗೂ ಈ ಅಪ್ರಾಕ್ಸಿಮೇಷನ್ ಎಕ್ಸ್ ಒಂದಕ್ಕಿಂತ ತುಂಬಾ ಚಿಕ್ಕದಾಗಿದ್ದರೆ ಮಾತ್ರ ಕೆಲಸ ಮಾಡುತ್ತದೆ. ಇದು ನಾವು ಬಯಸುವ ಫಲಿತಾಂಶವಾಗಿದೆ. ಆದ್ದರಿಂದ ಅಕ್ಸಿಸ್ ನಿಂದ ಡಿಸ್ಟೆನ್ಸ್ ಆರ್ ನಲ್ಲಿ ವೇವ್ ಫ್ರಂಟ್ ಪ್ರಯಾಣಿಸಿದ ಡಿಸ್ಟೆನ್ಸ್, ಅಂದರೆ ಲೆನ್ಸ್ ಒಳಗಿನ ಆಕ್ಸಿಸ್ ನಿಂದ ಇದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇದು ವೇವ್ ಫ್ರಂಟ್ ಪ್ರಯಾಣಿಸಿದ ಡಿಸ್ಟೆನ್ಸ್ ಆಗಿದೆ. ಆದರೆ ಲೆನ್ಸ್ನ ಒಳಗೆ ಇದನ್ನು ನೀಡಲಾಗಿದೆ ಡಿ ಮೈನಸ್ ಆರ್ ಸ್ಕ್ವೇರ್ ಬೈ 2 ಆರ್ ನಿಂದ. ಇದರ ಜೊತೆಗೆ ಇದು ಲೆನ್ಸ್ನ ಹೊರಗೆ ಒಂದು ನಿರ್ದಿಷ್ಟ ದೂರವನ್ನು ಪ್ರಯಾಣಿಸುತ್ತದೆ. ನಾವು ಈ ಡಿಸ್ಟೆನ್ಸ್ ಅನ್ನು ಹೇಗೆ ಸೂಚಿಸಿದರೆ ಹೌದೇ? ಆದ್ದರಿಂದ ಲೆನ್ಸ್ನ ಹೊರಗೆ ವೇವ್ ಫ್ರಂಟ್ ಪ್ರಯಾಣಿಸುವ ಡಿಸ್ಟೆನ್ಸ್ ಅನ್ನು ನೀಡಲಾಗುತ್ತದೆ ಹೀಗೆ ಆರ್ ಸ್ಕ್ವೇರ್ ಬೈ 2 ಆರ್ ಪ್ಲಸ್ ಸಮ್ ಜೆಡ್. ಇದು ಆದ್ದರಿಂದ ಇಲ್ಲಿ ನಾನು ಇಲ್ಲಿ ಮೂಲಭೂತವಾಗಿ ಸಮಯಗಳನ್ನು ಸಮಾನಗೊಳಿಸಿದ್ದೇನೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಆಪ್ಟಿಕ್ ಆಕ್ಸಿಸ್ ಮೂಲಕ ಡಿಸ್ಟೆನ್ಸ್ ಡಿ ಪ್ರಯಾಣಿಸಬೇಕಾದ ಸಮಯವಿದೆ, ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬೇರೊಂದು ಡಿಸ್ಟೆನ್ಸ್ ಅನ್ನು ಪ್ರಯಾಣಿಸಲು ತೆಗೆದುಕೊಂಡ ಸಮಯವಿದೆ. ಅದೇ ಸಮಯದಲ್ಲಿ ಇದು ನನಗೆ ನೀಡಲಿದೆ. ಇಲ್ಲಿ ನಿಮಗೆ ನೆನಪಿದ್ದರೆ ಜೆಡ್ ಆಗಿದೆ ಕೇವಲ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್. ಇದರ ತನಕ ನಮ್ಮ ರೇ ಪ್ರಯಾಣಿಸಿದೆ. ಈ ಸಮಯ ಟಿಯಲ್ಲಿ ಜೆಡ್ನ ಮೌಲ್ಯಗಳು ಆರ್ ಅನ್ನು ಅವಲಂಬಿಸಿದೆ. ನೀವು ಆಪ್ಟಿಕ್ ಆಕ್ಸಿಸ್ ನಿಂದ ಎಷ್ಟು ದೂರವಿದ್ದೀರಿ ಎಂಬುದನ್ನು ಅವಲಂಬಿಸುತ್ತದೆ. ಹಾಗೂ ಇದು ಆರ್ ಮೇಲೆ ಕ್ವಾಡ್ರಾಟಿಕಲಿ ಅವಲಂಬಿಸಿದೆ. ಈಗ ನಾನು ಹಿಂದೆ ಹೋಗಿ ಇದನ್ನು ಸೂಚಿಸಲು ಒಂದು ಚಿತ್ರವನ್ನು ಬಿಡಿಸಬಹುದು. ನಾನು ಅದನ್ನು ನೀಲಿ ಬಣ್ಣದಲ್ಲಿ ತೋರಿಸುತ್ತೇನೆ. ಆದ್ದರಿಂದ ಅದು ಈ ರೀತಿ ಕಾಣುತ್ತದೆ. ಇದು ನಮಗೆ ಏನು ಹೇಳುತ್ತದೆ ಏನೆಂದರೆ ವೇವ್ ಫ್ರಂಟ್ ಅನ್ನು ರಚಿಸುವ ಎಲ್ಲಾ ಪಾಯಿಂಟ್ಗಳು ಡಿಸ್ಟೆನ್ಸ್ ಜೆಡ್ ನಲ್ಲಿವೆ. ಇಲ್ಲಿ ನನ್ನ ಬಳಿಯಿರುವ ಈ ಲೈನ್ ನಿಂದ ಮತ್ತು ಈ ಎಲ್ಲಾ ಪಾಯಿಂಟ್ಗಳ ಲೋಕಸ್ ಈ ಆರ್ ಸ್ಕ್ವೇರ್ ಡಿಪೆಂಡೆನ್ಸ್ ಹೊಂದಿದೆ. ಆದ್ದರಿಂದ ನೀವು ಏನು ಹೇಳಬಹುದೆಂದರೆ 3 ಡೈಮೆನ್ಷನ್ಗಳಲ್ಲಿ ಜೆಡ್ನ ಲೋಕಸ್ ನಮಗೆ ಸ್ಫಿಯರ್ ಅನ್ನು ವ್ಯಾಖ್ಯಾನಿಸುತ್ತದೆ ಹಾಗೂ ಇದರ ತ್ರಿಜ್ಯವು ಆಗಿರುತ್ತದೆ ಆರ್ ಬೈ ಮ್ಯೂ ಮೈನಸ್ 1. ಇದರರ್ಥ ಆ ಸ್ಫಿಯರ್ನ ಸೆಂಟರ್ನಲ್ಲಿ ಒಂದು ಪಾಯಿಂಟ್ ಆಫ್ ಕನ್ವರ್ಜೆನ್ಸ್ ಇರಲಿದೆ. ಬೇರೆ ಶಬ್ದಗಳಲ್ಲಿ ನನ್ನ ಬಳಿ ಇನ್ಫಿನಿಟಿಯಲ್ಲಿ ಇರಿಸಲಾದ ಒಂದು ವಸ್ತುವಿದ್ದರೆ ಮತ್ತು ನಾವು ಪ್ಲೇನ್ ವೇವ್ ಎಂದು ಊಹಿಸಿದ್ದ ಒಂದು ಒಳಬರುವೆ ವೇವ್ ಫ್ರಂಟ್ ಇದೆ ಹಾಗೂ ಇದು ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್ಗೆ ಹೊಡೆಯುತ್ತಿದೆ. ಈ ವಿಶ್ಲೇಷಣೆ ನಮಗೆ ಹೇಳುತ್ತದೆ ಎಂದರೆ ಎಲ್ಲಾ ರೇಗಳು ಈ ಪಾಯಿಂಟ್ನಲ್ಲಿ ಕನ್ವರ್ಜ್ ಆಗುತ್ತವೆಯೆಂದು. ಹಾಗೂ ಇದರ ತ್ರಿಜ್ಯವನ್ನು ನೀಡಲಾಗಿದೆ ಆರ್ ಡಿವೈಡೆಡ್ ಬೈ ಮ್ಯೂ ಮೈನಸ್ 1. ಆದ್ದರಿಂದ ಈ ಸಂದರ್ಭದಲ್ಲಿ ಪವರ್ ಆಗಿರುತ್ತದೆ ಮ್ಯೂ ಮೈನಸ್ 1 ಬೈ ಆರ್. ಹಾಗೂ ಇದಾಗಿದೆ ಈಕ್ವಲ್ ಟು 1 ಬೈ ಫೋಕಲ್ ಲೆಂತ್. ಆದ್ದರಿಂದ ಇದು ನಮಗೆ ನೀಡುತ್ತದೆ ಲೆನ್ಸ್ನ ಪವರ್ನ ಅಂದಾಜು. ಇದು ಅದರ ಸಾಮರ್ಥ್ಯವಾಗಿದೆ ಒಳಬರುವ ಬೆಳಕಿನ ಬೀಮ್ ಅನ್ನು ಬಾಗಿಸಲು. ಈಗ ನಾವು ಇದೇ ರೀತಿಯ ಪ್ರಶ್ನೆಯನ್ನು ಮಾಡೋಣ, ಆದರೆ ಸ್ವಲ್ಪ ವಿಭಿನ್ನವಾಗಿ. ಸ್ಪಷ್ಟವಾಗಿ ಫೆರ್ಮತ್ಸ್ ತತ್ವವನ್ನು ಬಳಸಿ. ಆದ್ದರಿಂದ ಇದೇನು ಹೇಳುತ್ತದೆಂದರೆ ನನ್ನ ಬಳಿ ಒಂದು ಸರ್ಫೇಸ್ ಇದೆ, ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್. ಆದ್ದರಿಂದ ಈ ಸರ್ಫೇಸ್ ಅನ್ನು ನೀಡಲಾಗಿದೆ ಈ ಎಸ್ಪಿ ಎಂ ನಿಂದ. ಹಾಗೂ ನಮ್ಮ ಬಳಿ ಒಂದು ವಸ್ತುವಿದೆ ಭಾವಿಸಿ. ಈ ಪೊಸಿಷನ್ ಒ ನಲ್ಲಿ ಇಲ್ಲಿ. ಮತ್ತು ಕ್ಯೂ ಒಂದು ಪಾಯಿಂಟ್ ಆಗಿದೆ ಹೇಗೆಂದರೆ
OP ಮತ್ತು Q ಒಟ್ಟಾಗಿ ಸಿಂಪಲ್ ರೇಖೆಯನ್ನು ರಚಿಸುತ್ತದೆ. ಸಹಜವಾಗಿ O ಒಂದು ವಸ್ತು, ಒಂದು ಪೊಸಿಷನ್ ಎಂದು ಕೊಟ್ಟ ಮೇಲೆ ಈ B ರಿಫ್ರಾಕ್ಷನ್ ನಂತರ ಎಲ್ಲಿ ಇಮೇಜ್ ಆಗುತ್ತದೆ. ಈ ಕರ್ವ್ಡ್ ಸರ್ಫೇಸ್ನ ಇನ್ನೊಂದು ಬದಿಯಲ್ಲಿ R ಈ ಕರ್ವ್ಡ್ ಸರ್ಫೇಸ್ನ ವಕ್ರತೆಯ ತ್ರಿಜ್ಯವಾಗಿದೆ. ಈಗ ನಾವು ಈ ತ್ರಿಕೋನವನ್ನು ನೋಡುವುದರೊಂದಿಗೆ ಆರಂಭಿಸೋಣ. SOC ಕೊಸೈನ್ ಲಾ ಆಫ್ ಟ್ರಿಯಾಂಗಲ್ಸ್ ಅನ್ನು ಬಳಸಿ ನಾನು ಈ ಕೆಳಗಿನ ಸಮೀಕರಣವನ್ನು ಬರೆಯಬಹುದು. OS ಗಾಗಿ ನೀವು ತ್ರಿಕೋನಗಳ ಕೊಸೈನ್ ಲಾ ಬಳಸಬಹುದು ಮತ್ತು ಈ ಸಮೀಕರಣವನ್ನು ಬರೆಯಬಹುದು. ಈ ಈಕ್ವೇಶನ್ ಒಂದಿಗೆ ನಾನು ಏನನ್ನಾದರೂ ಮಾಡುವ ಮೊದಲು ನಾನು ಸೂಚಿಸಬೇಕಾಗುತ್ತದೆ ನಾನು ಥೀಟಾ ಸಣ್ಣದಾದ ಆಡಳಿತದಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು. ಆದ್ದರಿಂದ ಈ ಅಂದಾಜಿನೊಂದಿಗೆ ನಾವು ಕೆಲಸ ಮಾಡೋಣ ಮತ್ತು ಈ ರೀತಿಯ ಅಂದಾಜುಗಳೊಂದಿಗೆ ಎಲ್ಲಿ ಆಪ್ಟಿಕ್ ಆಕ್ಸಿಸ್ಗೆ ಹತ್ತಿರವಾದ ಆರೇಗಳನ್ನು ಪರಕ್ಷಿಯಲ್ ಎಪ್ರಾಕ್ಸಿಮೇಷನ್ ಎಂದು ಆಪ್ಟಿಕ್ಸ್ನಲ್ಲಿ ಕರೆಯಲಾಗುತ್ತದೆ. ಆದ್ದರಿಂದ ಈಗ ನಾನು OS ಅನ್ನು ಈ ಕೆಳಗಿನಂತೆ ಬರೆಯಬಹುದು. ಈಗ ಈ ಈಕ್ವೇಶನ್ ಅನ್ನು ಸರಳೀಕೃತವಾಗಬಹುದು. ನಾನು ಮತ್ತೊಮ್ಮೆ ಇಲ್ಲಿ ಬೈನಾಮಿಯಲ್ ಎಪ್ರಾಕ್ಸಿಮೇಷನ್ ಅನ್ನು ಬಳಸಲಿದ್ದೇನೆ. ನಾವು ಈಗ OS ಗಾಗಿ ಈಕ್ವೇಶನ್ ಅನ್ನು ಹೊಂದಿದ್ದೇವೆ. ನಾನು ಮತ್ತು ನೀವು ಇಂಥದ್ದೇ ಕ್ಯಾಲ್ಕುಲೇಷನ್ ಅನ್ನು ಮಾಡಬಹುದು ಕಂಡುಹಿಡಿಯಲು. S ಮತ್ತು Q ಅನ್ನು ಇಲ್ಲಿ ನಾನದನ್ನು ಬರೆಯುವುದಿಲ್ಲ, ನೇರವಾಗಿ ಫಲಿತಾಂಶವನ್ನು ಬರೆಯುತ್ತೇನೆ, ಆದರೆ ಇದು ನೇರವಾಗಿಯೇ ಇದೆ. ಈಗ ಅಳವಡಿಸಿಕೊಂಡ ವಿಧಾನವನ್ನು ಅನುಸರಿಸಿ ಇಲ್ಲಿ ನನ್ನ ಬಳಿ OS ಮತ್ತು S ಕ ಯವ್ ಇದೆ. ಒಟ್ಟು ಆಪ್ಟಿಕಲ್ ಪಾತ್ ಲೆಂತ್ ಆಗಿರುತ್ತದೆ. ಆದ್ದರಿಂದ ಪಾತ್ ಲೆಂತ್ ಆಗಿದೆ OS. ನೀವು ನೋಡಿದ ಹಾಗೆ ಇದು ನಡೆಯುವುದು ರಿಫ್ರಾಕ್ಟಿವ್ ಇಂಡೆಕ್ಸ್ μ1 ಮತ್ತು ಪಾತ್ ಲೆಂತ್ S ಕ ಯವ್ ಇರುವ ಮಾಧ್ಯಮದಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ μ2 ಆಗಿರುವ ಮಾಧ್ಯಮದಲ್ಲಿ ನಡೆಯುತ್ತದೆ. ಈಗ ನಾನು ಎಲ್ಲಾ ಟರ್ಮ್ಗಳನ್ನು ಒಟ್ಟಿಗೆ ಸಂಗ್ರಹಿಸಿದ್ದೇನೆ, ಅವುಗಳನ್ನು ಸೇರಿಸಿ ಇದು ನನ್ನ ಈಕ್ವೇಶನ್ ಆಗಿದೆ. ಆಪ್ಟಿಕಲ್ ಪಾತ್ ಲೆಂತ್ L ಗಾಗಿ ಆದ್ದರಿಂದ ನಾನು ಈಗ ಕಂಡುಹಿಡಿಯಬೇಕಾಗಿದೆ dl/d ಥೀಟಾ ಅನ್ನು ಮತ್ತು ಅದನ್ನು 0ಗೆ ಸಮನಾಗಿ ಹೊಂದಿಸಲು ಬಯಸುತ್ತೇನೆ. R ಎನ್ನುವುದು ವಕ್ರತೆಯ ತ್ರಿಜ್ಯವಾಗಿದೆ. ಕ್ಯಾಪಿಟಲ್ R. ಆದ್ದರಿಂದ ಇದು 0ಗೆ ಸಮನಾಗಿರುವುದಿಲ್ಲ. ಆದ್ದರಿಂದ 0 ಕೇವಲ ಈ ಎರಡು ವಿಷಯಗಳು ಆಗಬಹುದು. ಒಂದು ಥೀಟಾ 0 ಆಗಿರಲು ಸಾಧ್ಯ, ಅಥವಾ ಈ ಸ್ಕ್ವೇರ್ ಆವರಣದೊಳಗೆ ಇರುವ ಸಂಪೂರ್ಣ ಈಕ್ವೇಶನ್ ಇದು 0 ಆಗಬಹುದು. ಆದ್ದರಿಂದ ಥೀಟಾ 0 ನನಗೆ ನೀಡುತ್ತದೆ ಸರಳ ರೇಖೀಯ ಪಥವನ್ನು ಮತ್ತು ಒಂದು ಸಂಭವನೀಯ ಸಿಂಪಲ್ ರೇಖೆ ಪಥವನ್ನು ನೀಡುತ್ತದೆ. ಈಗ dl/d ಥೀಟಾ 0 ಆಗಬಹುದಾದ ಇನ್ನೊಂದು ಮಾರ್ಗವೇನೆಂದರೆ ಈ ಸ್ಕ್ವೇರ್ ಆವರಣದೊಳಗಿನ ಕ್ವಾಂಟಿಟಿಯು 0 ಆದಾಗ ನಾವು ಪಡೆದಿರುವುದು ಇದನ್ನು. ಈ ಕಂಡೀಷನ್ dl/dt 0ಯಾಗಿರಬೇಕು ಎಂಬುವುದರಿಂದ ನಾನು ಈ pi ಅನ್ನು ಯಾವುದೋ y 0ಗೆ ಗೊತ್ತುಪಡಿಸಿದರೆ r ಅನ್ನು ಪಾಯಿಂಟ್ P ಇಂದ ಇಮೇಜ್ನ ಡಿಸ್ಟೆನ್ಸ್ ಎಂದು ಗೊತ್ತುಪಡಿಸಿದರೆ ಆ ಸಂದರ್ಭದಲ್ಲಿ ಈ ಸಮೀಕರಣವು ನನಗೆ ಏನೆಲ್ಲಾ ಹೇಳುತ್ತದೆ ಎಂದರೆ ಸಾಧ್ಯವಾದಷ್ಟು ಪ್ಲಾಟ್ಗಳನ್ನು ಅನುಮತಿಸಲಾಗಿದೆ. ಆದ್ದರಿಂದ ಇಲ್ಲಿ ವಿಷಯ ಏನೆಂದರೆ OSL ವಿಧದ ಯಾವುದೇ ಪಾತ್ ಇರಬಹುದು, ಆದರೆ ಸಹಜವಾಗಿ ನಾನು y ಅನ್ನು y0 ಎಂದು ಗುರುತಿಸುತ್ತೇನೆ ಇಮೇಜ್ನ ಡಿಸ್ಟೆನ್ಸ್. ಆದ್ದರಿಂದ ಸಾಮಾನ್ಯವಾಗಿ ಈ ರೀತಿಯ ಸಮೀಕರಣಗಳು ಕೆಲವು ನೀತಿಯನ್ನು ಅನುಸರಿಸುತ್ತವೆ. ಉದಾಹರಣೆಗೆ ನೀವು ಇಲ್ಲಿರುವ ಈ ಚಿತ್ರಕ್ಕೆ ಹಿಂದೆ ಹೋದರೆ P ಯ ಎಡಬದಿಯಲ್ಲಿರುವ ಡಿಸ್ಟೆನ್ಸ್ಗಳು ಸಾಮಾನ್ಯವಾಗಿ ನೇಟಿವ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತವೆ ಹಾಗೂ P ಯ ಬಲಬದಿಯಲ್ಲಿ ಪಾಯಿಂಟ್ P ಪಾಸಿಟಿವ್ ಚಿಹ್ನೆಯನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ನಾನು ವಾಸ್ತವವಾಗಿ ಈ ನೀತಿಯನ್ನು ಇಲ್ಲಿ ಅನ್ವಯಿಸಿದರೆ ಈ ಸಮೀಕರಣವನ್ನು ಮತ್ತೊಮ್ಮೆ ಹೀಗೆ ಬರೆಯಬಹುದು. ಪುನಃ ನೀವು ನೆನಪಿಸಿಕೊಳ್ಳಬಹುದು ಏನೆಂದರೆ ಇದು ಪವರ್ ಆಫ್ ಲೆನ್ಸ್ಗೆ ಸಮಾನವಾಗಿರುತ್ತದೆ. ಈಗ ನಾನು ಚಿತ್ರವನ್ನು ಸ್ವಲ್ಪ ವಿಭಿನ್ನವಾಗಿ ಮತ್ತೆ ಬಿಡಿಸಿದ್ದೇನೆ. ಇದರಿಂದ ನಾವು ಸ್ನೆಲ್ಸ್ ಲಾ ಆಫ್ ರಿಫ್ಲೆಕ್ಷನ್ ಅನ್ನು ಬಳಸಿ ಅದೇ ಫಲಿತಾಂಶವನ್ನು ಪಡೆಯಬಹುದು. ಆದ್ದರಿಂದ ಪಾಯಿಂಟ್ O ನಿಂದ S ಗೆ ಹೋಗುವ ಒಂದು ಬೀಮ್ ಇದೆ ಮತ್ತು ರಿಫ್ರಾಕ್ಟ್ ಆಗುತ್ತದೆ ಮತ್ತು ಬಹುಶಃ ಪಾಯಿಂಟ್ I ನಲ್ಲಿ ಕನ್ವರ್ಜ್ ಆಗುತ್ತದೆ. ಆಲ್ಫಾ 1 ವ್ಯಾಖ್ಯಾನಿಸಲಾದ ಹಲವು ಕೋನಗಳಿವೆ ಮತ್ತು ಈ ಲಂಬವು ಇದೆ, ಇದರ ಎತ್ತರ h1 ಆಗಿದೆ. ಆದ್ದರಿಂದ ನಮಗೆ ಆಸಕ್ತಿಯ ಸಂಗತಿಯೆಂದರೆ ಈ ಮೂರು ಡಿಸ್ಟೆನ್ಸ್ಗಳು x ಆಗಿದೆ, ಇದಾಗಿದೆ ಪಾಯಿಂಟ್ P ಇಂದ O ವರೆಗಿನ ಡಿಸ್ಟೆನ್ಸ್ ಮತ್ತು P ಇಂದ I ವರೆಗಿನ ಡಿಸ್ಟೆನ್ಸ್ ಇದಾಗಿದೆ y ಮತ್ತು ವಕ್ರತೆಯ ತ್ರಿಜ್ಯವು ಆಗಿದೆ PC. ಈ ಚಿತ್ರದಲ್ಲಿ ರಿಫ್ಲೆಕ್ಟಿಂಗ್ ಪಾಯಿಂಟ್ನಲ್ಲಿ
ನಾನು ಈ ವಿಧದ ಸಮೀಕರಣವನ್ನು ಬರೆಯಲು ಸಾಧ್ಯವಾಗಬೇಕು. ಇದು ಕೇವಲ ಲಾ ಆಫ್ ರಿಫ್ರಾಕ್ಷನ್ನ ಸ್ಟೇಟ್ಮೆಂಟ್ ಆಗಿದೆ. ನಾನು π1 ಮತ್ತು π2 ಚಿಕ್ಕದಾಗಿದೆ ಎಂದು ನಾನು ಊಹಿಸಲಿದ್ದೇನೆ ಈ ಕೇಸ್ನಲ್ಲಿ. ಆದ್ದರಿಂದ ಇದನ್ನು ಪಾರಾಕ್ಷಿಯಲ್ ಎಪ್ರಾಕ್ಸಿಮೇಷನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ C ಇಂದ S ಗೆ ಹೋಗುವ ಈ ರೇಖೆ ನಾರ್ಮಲ್ ಆಗಿದೆ. ಪಾಯಿಂಟ್ S ನಲ್ಲಿ ಕರ್ವ್ಡ್ ಸರ್ಫೇಸ್ನ ನಾರ್ಮಲ್. ಆದ್ದರಿಂದ ಇದಾಗುತ್ತದೆ. ಇಲ್ಲಿ φ1 ಮತ್ತು ಅದೇ ರೀತಿ ಇದು ನನ್ನ φ2 ಆಗಿರಬೇಕು. ಹಾಗಾಗಿ ನಾನು ಈ ತ್ರಿಕೋನ OSC ಅನ್ನು ನೋಡಿದರೆ ಈ ತ್ರಿಕೋನದ ಕೋನಗಳ ಸಮ್ ಆಗಿರಬೇಕು 180 ಡಿಗ್ರಿಗಳು. ಈ ಸಮೀಕರಣವು ಹೇಗೆ ಸರಳೀಕೃತವಾಗುತ್ತೆ? φ1 = α1 ಪ್ಲಸ್ ಬೀಟಾ. ಈಗ ತ್ರಿಕೋನ SCI ಅನ್ನು ನೋಡೋಣ. ಈ ಮೂರು ಕೋನಗಳ ಸಮ್ 180 ಡಿಗ್ರಿಗಳು. ಇದು ನನಗೆ ನೀಡುತ್ತದೆ ಒಂದು ಈಕ್ವೇಶನ್. φ2 ಗೆ ಇದಾಗಿದೆ. ಬೀಟಾ ಮೈನಸ್ α2. ನಾವು ಈ ಎಲ್ಲಾ ಕೋನಗಳು ತೀರಾ ಚಿಕ್ಕದಾಗಿರುವ ಒಂದು ಎಪ್ರಾಕ್ಸಿಮೇಷನ್ ಅನ್ನು ನೋಡುತ್ತಿದ್ದೇವೆ ಎಂದು ನೆನಪಿರಲಿ. ಈ ಸಂದರ್ಭದಲ್ಲಿ sin φ1 ಅನ್ನು ಎಪ್ರಾಕ್ಸಿಮೇಟ್ಲಿ ಹೀಗೆ ಬರೆಯಬಹುದು: 10α1 ಪ್ಲಸ್ ಟ್ಯಾನ್ ಬೀಟಾ. ಇಲ್ಲಿ ನೀವು ಕೇವಲ sin A ಮತ್ತು sin B ಅನ್ನು ಎಕ್ಸ್ಪಾಂಡ್ ಮಾಡಿ ಹಾಗೂ ನಿಯಮಿತವಾಗಿ ಎಲ್ಲಾ ಕೋನಗಳು ಸಾಕಷ್ಟು ಚಿಕ್ಕದಾಗಿವೆ ಎಂದು ಅನ್ವಯಿಸಿ. ಹಾಗೂ ನಂತರ ಪ್ರತಿ ಬಾರಿ ನಿಮ್ಮ ಬಳಿ sin ಥೀಟಾ ಇರುವಾಗ ನೀವಿದನ್ನು ಟ್ಯಾನ್ ಥೀಟಾದೊಂದ ಬದಲಾಯಿಸಬಹುದು. ಪುನಃ ನೆನಪಿಡಿ, ನಾವು ಸಣ್ಣ ಆಂಗಲ್ ಅಪ್ರಾಕ್ಸಿಮೇಷನ್ಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು. ಈ ಸಂದರ್ಭದಲ್ಲಿ ಈ ಡಿಸ್ಟೆನ್ಸ್ ಪಿಡಿ ಎಷ್ಟು ಚಿಕ್ಕದಾಗಿದೆ ಎಂದರೆ ನಾವು ಈ ಡಿಸ್ಟೆನ್ಸ್ ಅನ್ನು ನಿರ್ಲಕ್ಷಿಸಬಹುದು ಮತ್ತು ಈ ಡಿಸ್ಟೆನ್ಸ್ O ಮತ್ತು D ಅನ್ನು S ಎಂದೇ ತೆಗೆದುಕೊಳ್ಳಬಹುದು. ಆದ್ದರಿಂದ ಪಿಡಿ ಅನ್ನು ಸಣ್ಣದಾಗಿ ತೆಗೆದುಕೊಂಡು ತೆಳುವಾದ ಲೆನ್ಸ್ ಅಪ್ರಾಕ್ಸಿಮೇಷನ್ ಗೆ ಅನುಗುಣವಾಗಿ P ಮತ್ತು D ಎಷ್ಟು ಹತ್ತಿರದಲ್ಲಿವೆ ಎಂದರೆ ನಾವು ನಿರ್ಲಕ್ಷಿಸಬಹುದು. ಆ ಸಣ್ಣ ವ್ಯತ್ಯಾಸವನ್ನು ಮತ್ತು P ಮತ್ತು C ನಡುವಿನ ಡಿಸ್ಟೆನ್ಸ್ ಅನ್ನು R ಎಂದೇ ತೆಗೆದುಕೊಳ್ಳಬಹುದು. ಈಗ ಒಂದೇ ರೀತಿ ಟೋಕನ್ ಮೂಲಕ ನಾನು sin φ2 ಎಕ್ಸ್ಪ್ರೆಷನ್ ಅನ್ನು ಬರೆಯಬಹುದು. ಅದಾಗುತ್ತದೆ ಟ್ಯಾನ್ ಬೀಟಾ ಮೈನಸ್ ಟ್ಯಾನ್ α1. ಈಗ ನಾನು sin φ1 ಮತ್ತು sin φ2 ಗಾಗಿ ಈಕ್ವೇಶನ್ ಅನ್ನು ಹೊಂದಿದ್ದೇನೆ. ನಾನು ಈ ಸಮೀಕರಣದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ. ನಾನು ಈ ಸಮೀಕರಣದಲ್ಲಿ ಹಿಂತಿರುಗಿದಾಗ ಬರುವ ಈಕ್ವೇಶನ್ ಇದು ರಿಫ್ರಾಕ್ಷನ್ ಕಾನೂನು ಆಗಿದೆ. ಈಗ ಈ ಸಮೀಕರಣವನ್ನು ಮರುಹೊಂದಿಸಿ ನಾನಿದನ್ನು ಹೆಚ್ಚು ಸೂಚಿಸುವ ರೂಪದಲ್ಲಿ ಬರೆಯಬಹುದು. ಸೊ ಇದು ನನಗೆ ಸಿಗುವ ಅಂತಿಮ ಫಲಿತಾಂಶವಾಗಿದೆ. ಆದರೆ ಇದನ್ನು ಪುನಃ ನಮಗೆ ಉಪಯುಕ್ತವಾಗುವ ರೂಪದಲ್ಲಿ ಹಾಕಲು ನಾವು ಈ ಡಿಸ್ಟೆನ್ಸ್ U ಅನ್ನು x ಎಂದು ಕರೆಯೋಣ. ಆದರೆ ನೆನಪಿಡಿ, P ಯ ಎಡಭಾಗದಲ್ಲಿರುವ ಯಾವುದೇ ಡಿಸ್ಟೆನ್ಸ್ ನೆಗೆಟಿವ್ ಚಿಹ್ನೆಯನ್ನು ಪಡೆಯುತ್ತದೆ. ಆದ್ದರಿಂದ U ಆಗುತ್ತದೆ -x, V ಆಗುತ್ತದೆ y. ಆದ್ದರಿಂದ ಇದು ನಿಖರವಾಗಿ ನಾವು ಮೊದಲು ಪಡೆದ ಫಲಿತಾಂಶವಾಗಿದೆ. ಆದ್ದರಿಂದ ನಾವು ಅದನ್ನು ಎರಡು ವಿಭಿನ್ನ ವಿಧಾನಗಳಿಂದ ಪಡೆದುಕೊಂಡಿದ್ದೇವೆ: ಒಂದು ತತ್ವವನ್ನು ಅನ್ವಯಿಸಿ ಹಾಗೂ ಇನ್ನೊಂದು ರಿಫ್ರಾಕ್ಷನ್ ಕಾನೂನನ್ನು ಬಳಸಿಕೊಂಡು. ಇದು ಆಶ್ಚರ್ಯಕರವೇನಲ್ಲ, ಏಕೆಂದರೆ ಸ್ವತಃ ರಿಫ್ರಾಕ್ಷನ್ ಕಾನೂನು ಫೆರ್ಮತ್ಸ್ ತತ್ವವನ್ನು ಬಳಸುವ ಮೂಲಕ ಪಡೆಯಲಾಗಿದೆ. ಆದ್ದರಿಂದ ಎಲ್ಲವೂ ನಮಗೆ ಇದೆ. ಮತ್ತು ಈ ರೈಟ್ ಹ್ಯಾಂಡ್ ಸೈಡ್ನ ಕ್ವಾಂಟಿಟಿ μ2 μ1 r ಆಗುತ್ತದೆ ಪವರ್ r. P ಇದು ಲೆನ್ಸ್ನ ಪವರ್ ಆಗಿದೆ. ನೀವು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುವ ಬೆಳಕಿನ ಬೀಮ್ ಅನ್ನು ಹೊಂದಿದ್ದೀರಿ. ಇದು ರಿಫ್ರಾಕ್ಟಿವ್ ಇಂಡಿಸಸ್ ಆದ μ1 ಮತ್ತು μ2 ರಿಂದ ನಿರೂಪಿಸಲ್ಪಟ್ಟಿದೆ. ಆದ್ದರಿಂದ ನಮ್ಮಲ್ಲಿ μ2 μ1 ಛೇದದಲ್ಲಿ ಇದೆ ಮತ್ತು ನಾವು ಮೊದಲು ಹೊಂದಿದ್ದ μ-1 ಬದಲಿಗೆ. ಈಗ ಮುಂದಿನ ಉಪನ್ಯಾಸದಲ್ಲಿ ಈ ಎಲ್ಲಾ ಫಲಿತಾಂಶಗಳನ್ನು ಒಟ್ಟಿಗೆ ಹಾಕಿ ಈ ತೆಳುವಾದ ಲೆನ್ಸ್ಗೆ ಸಮೀಕರಣವನ್ನು ಪಡೆಯಲು ಪ್ರಯತ್ನಿಸೋಣ.